ಚಿನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೊಡೆದೋಗಿರೋ ಹಿಂಡಿಯನ್ನ ಮನೆಯಲ್ಲೇ ಇದ್ದು ಹೇಗೆ ಒಗಿಸ್ಕೋಬಹುದು ಅಂತ ನೋಡೋಣ. ಮೊದಲಿಗೆ ಈ ಹಿಂಡಿ ಏನಕ್ಕೆ ಹೊಡೆಯುತ್ತಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಚಳಿಗಾಲದಲ್ಲಿ ಮತ್ತೆ ಡ್ರೈ ಸ್ಕಿನ್ ಇರೋರಿಗೆ ಹಿಂಡಿ ಹೊಡೆದಿರೋದನ್ನ ನೋಡ್ಬೋದು. ಮತ್ತೆ ನಾವು ಸರಿಯಾಗಿ ಮಾಯಿಶ್ಚರೈಸರ್ ಮಾಡದೇ ಇಲ್ದಿರೋ ಕಾರಣದಿಂದಾಗಿ ಕೂಡ ನೋಡ್ಬೋದು ಹಿಂಡಿ ಹೊಡೆದಿರೋದನ್ನ. ಕೆಲವೊಬ್ಬರಿಗೆ ಅದು ಎಷ್ಟು ಮಟ್ಟಿಗೆ ಹೊಡೆದಿರುತ್ತೆ ಅಂತಂದ್ರೆ ರಕ್ತ ಸಹ ಬರೋ ರೀತಿ. ಹಾಗಾದ್ರೆ ಇದಕ್ಕೆಲ್ಲ ಏನಪ್ಪ ಪರಿಹಾರ ಅಂತಂದ್ರೆ, ಅದಕ್ಕೋಸ್ಕರನೇ ನಾನಿಲ್ಲಿ ಸೂಪರ್ ಮನೆ ಮದ್ದನ್ನ ತಂದಿದ್ದೀನಿ. ಇನ್ನು ತಡ ಮಾಡದೆ ವಿಡಿಯೋ ನೋಡ್ಕೊಂಡು ಬರೋಣ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಒಂದು ಬಕೆಟ್ನಲ್ಲಿ ಉಗುರು ಬೆಚ್ಚಗಿರುವ ನೀರನ್ನು ತಗೊಂಡು ಅದಕ್ಕೆ ನಾವಿವಾಗ ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸವನ್ನು ಹಿಂಡ್ಕೋಬೇಕಾಗಿರುತ್ತೆ. ಚೆನ್ನಾಗಿ ಹಿಂಡ್ಕೊಳ್ಳಿ. ಈ ನಿಂಬೆಹಣ್ಣು ಹಿಂಡ್ಕೊಳೋದ್ರಿಂದ ಏನಪ್ಪ ಉಪಯೋಗ ಇದೆ ಅಂತಂದರೆ, ಈ ನಿಂಬೆಹಣ್ಣಿನಲ್ಲಿ ನ್ಯಾಚುರಲ್ ಆ್ಯಸಿಡ್ಸ್ ಇರೋದ್ರಿಂದ ನಿಮ್ಮ ಪಾದದಲ್ಲಿರುವ ಡೆಡ್ ಸೆಲ್ಸನ್ನು ಪೂರ್ತಿಯಾಗಿ ತೆಗ್ದುಹಾಕುತ್ತೆ ಮತ್ತು ನಿಮ್ಮ ಚರ್ಮವನ್ನು ಸಾಫ್ಟ್ ಆಗಿರಿಸುತ್ತೆ. ಮತ್ತು ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಚರ್ಮವನ್ನು ಬೆಳ್ಳಗೆ ಸಹ ಮಾಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ನಿಂಬೆಹಣ್ಣನ್ನು ತೊಗೊಂಡಿರೋದು. ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡ್ಕೊಂಡಾದ್ಮೇಲೆ ನಾನಿಲ್ಲಿ ವ್ಯಾಸ್ಲಿನನ್ನು ತೊಗೊಳ್ತಾ ಇದ್ದೀನಿ. ವ್ಯಾಸ್ಲಿನ್ ಏನಕ್ಕಪ್ಪ ಅಂತಂದರೆ, ಇದರಲ್ಲಿ ಪೆಟ್ರೋಲಿಯಂ ಜೆಲ್ ಇರೋದ್ರಿಂದ ಹೊಡೆದೋಗಿರುವ ಹಿಂಡಿಯನ್ನು ಬೇಗ ಒಗ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಿಮ್ಮ ಕಾಲುಗಳನ್ನು ನೀರಿನಲ್ಲಿ ಒಂದು 10ರಿಂದ 15 ನಿಮಿಷಗಳ ಕಾಲ ಇಟ್ಕೋಬೇಕು. 10 ನಿಮಿಷ ಆದ ನಂತರ ನಾನಿಲ್ಲಿ ನನ್ನ ಹೊಡೆದೋಗಿರೋ ಹಿಂಡಿಗೆ ನಿಂಬೆಹಣ್ಣಿನ ಹೋಳಿತ್ತಲ್ಲ ಅದು ಹಿಂಡ್ಕೊಂಡಾದ್ಮೇಲೆ ಮಿಕ್ಕಿರೋ ಹೋಳನ್ನು ಚೆನ್ನಾಗಿ ನನ್ನ ಕಾಲಿಗೆ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ನೀವು ನಿಂಬೆಹಣ್ಣಿನ ಹೋಳಿನಿಂದ ಆದರೂ ಸ್ಕ್ರಬ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಕಲ್ಲಿರುತ್ತಲ್ಲ ನಿಮ್ಮ ಮನೆಯಲ್ಲಿ ಅದರಿಂದ ಆದರೂ ಸ್ಕ್ರಬ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ಶಾಪಲ್ಲೇ ಸಿಗುತ್ತೆ ಫುಡ್ ಸ್ಕ್ರಬ್ಬರ್ ಅಂತ, ಅದನ್ನು ಇಸ್ಕೊಂಡು ನೀವು ಸ್ಕ್ರಬ್ ಮಾಡ್ಕೋಬೋದು. ಈ ರೀತಿ 2 ನಿಮಿಷ ಮಾಡ್ಕೊಂಡಾದ ನಂತರ ನೀವು ನಿಮ್ಮ ಪಾದಗಳನ್ನು ಒಂದು ಬಟ್ಟೆಯಿಂದ ಪ್ಯಾಡ್ ಡ್ರೈ ಮಾಡ್ಕೋಬೇಕು, ಲೈಟಾಗಿ ಒರೆಸ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಒಂದು ಕ್ರೀಮನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ಮನೆಯಲ್ಲೇ ಈಸಿಯಾಗಿ ಮಾಡುವಂಥ ಕ್ರೀಮ್ ಆಗಿರುತ್ತೆ. ಇದಕ್ಕೆ ಏನೆಲ್ಲ ಹಾಕಿದ್ದೀನಪ್ಪ ಅಂತಂದರೆ, ನಾನು ವ್ಯಾಸ್ಲಿನನ್ನು ತೊಗೊಂಡಿದ್ದೀನಿ ಮತ್ತು ಗ್ಲಿಸರಿನನ್ನು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಗ್ಲಿಸರಿನ್ ಇಲ್ಲ ಅಂತಂದರೆ ಅಲೋವೆರಾ ತೊಗೊಬೋದು. ಇವಾಗ ಈ ಕ್ರೀಮನ್ನು ನಿಮ್ಮ ಹೊಡೆದೋಗಿರುವ ಹಿಂಡಿ ಇರುತ್ತೆ ಅಲ್ಲ, ಅಲ್ಲಿ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು. ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಯಾರಿಗೆ ಲೈಟಾಗಿ ಹೊಡೆದಿದೆಯೋ ಅವರು ಬರೀ ಈ ಕ್ರೀಮನ್ನು ಹಚ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ಅದಕ್ಕೆ ನಿಮಗೆ ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೆ. ಆವಾಗಲೇ ಹೇಳಿದಾಗೆ ವ್ಯಾಸ್ಲಿನ್ ಮತ್ತು ಗ್ಲಿಸರಿನ್, ಇಲ್ಲ ಅಂತಂದರೆ ಅಲೋವೆರಾ. ಯಾರಿಗೆ ತೀರಾ ನೋಡೋಕ್ಕೆ ಆಗದಿರೋಷ್ಟು ಹೊಡೆದೋಗಿದೆ, ಆಗೋದೇ ಇಲ್ಲ ಅನ್ನೋರು ಏನು ಮಾಡಬೇಕಂತಂದರೆ, ಮೊದಲಿಗೆ ನಾನು ತೋರಿಸಿದ್ನಲ್ಲ, ನೀವು ನೀರಲ್ಲಿ ಒಂದು 10 ನಿಮಿಷಗಳ ಕಾಲ ನಿಂಬೆಹಣ್ಣು ಮತ್ತು ವ್ಯಾಸ್ಲಿನ್ ಹಾಕ್ಕೊಂಡು ಇಟ್ಕೊಂಡು ಇರಬೇಕಾಗಿರುತ್ತೆ. ಇವಾಗ ಆ ಕ್ರೀಮನ್ನು ಹಚ್ಕೊಂಡು 2 ನಿಮಿಷಗಳ ಕಾಲ ಮಸಾಜ್ ಆದ ನಂತರ ಕವರ್ ಹಾಕೋಬೇಕು. ಕವರ್ ಹಾಕೊಂಡಾದ್ಮೇಲೆ ಅದ್ರ ಮೇಲೆ ನೀವು ಸಾಕ್ಸನ್ನು ಹಾಕ್ಕೊಂಡು ಮಲ್ಕೋಬೇಕು. ಇದನ್ನು ರಾತ್ರಿವಿಡೀ ಹಾಗೆ ಬಿಡಬೇಕು. ಅದಾದಮೇಲೆ ನೀವು ಬೆಳಿಗ್ಗೆ ಎದ್ದು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರಬೇಕು ಅಂತಂದರೆ ನೀವು ಈ ರೀತಿ ಡೈಲಿ ಮಾಡ್ಕೋಬೇಕು. ಮತ್ತು ಇನ್ನೂ ನೀವು ಚೆನ್ನಾಗಿ ಒಳ್ಳೆ ರಿಸಲ್ಟ್ಸ್ ಬರಬೇಕಂತಂದರೆ ನೀವು ಮನೆಯಲ್ಲಿ ಸಾಕ್ಸ್ ಮತ್ತು ಸ್ಲಿಪ್ಪರ್ಗಳನ್ನು ಹಾಕ್ಕೊಂಡು ಓಡಾಡಿ. ಹೀಗೆ ಮಾಡೋದ್ರಿಂದ ನೀವು ಬೇಗ ರಿಸಲ್ಟ್ಸನ್ನು ನೋಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ. ಧನ್ಯವಾದಗಳು.